ನಮಸ್ತೆ ರಂಗನಾಥ್ ಸರ್. ಮತ್ತೆ ನಮಸ್ತೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಆ ಇವತ್ತಿನ ಜ್ಞಾನ ಹಂಚಿಕೆನ ಇವತ್ತು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಮ್ಮನವರಿಗೆ, ಮತ್ತೆ ಎಲ್ಲಾ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಗಳಿಗೆ, ನನ್ನ ತಂದೆ ತಾಯಿಗಳಿಗೆ, ವಿಶೇಷವಾಗಿ ರಂಗನಾಥ್ ಗುರುಗಳಿಗೆ, ಮತ್ತೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ನನ್ನ ಜ್ಞಾನ ಹಂಚಿಕೆನ ಪ್ರಾರಂಭಿಸ್ತೀನಿ ಮಾಸ್ಟರ್ಸ್. ಸರಿ ಕೇಳಿಸ್ತಿದೆಯಾ ಸರ್ ವೆಂಕಟರಮಣ ಸರ್? ಸ್ಪಷ್ಟವಾಗಿ ಕೇಳಿಸ್ತಿದೆಯಾ? ಒಳ್ಳೆ ಸೌಂಡ್. ಓಕೆ. ನಾನು ಇವತ್ತಿಂದ ನನ್ನ ಟಾಪಿಕ್ ಬಂದ್ಬಿಟ್ಟು ಓಶೋ ಅವರ ಒಂದು ಉಪನ್ಯಾಸದ ಒಂದು ಭಾಗವನ್ನು ನಾನು ಜ್ಞಾನ ಹಂಚಿಕೆಯಲ್ಲಿ ಮಾಡ್ತಾ ಇದ್ದೀನಿ. ನಾನು ಕಳೆದ ತಿಂಗಳು ಒಂದು ವಿಷಯವನ್ನ, ಓಶೋ ಅವರದೇ ಒಂದು ವಿಷಯವನ್ನ ಜ್ಞಾನ ಹಂಚಿಕೆ ಮಾಡ್ಕೊಂಡಿದ್ದೆ ಈ ವೇದಿಕೆಯಲ್ಲಿ. ಅದು ನಗು ಮತ್ತೆ ಆರೋಗ್ಯ ಅನ್ನೋ ವಿಷಯ ಕುರಿತಾದ ಆಗಿತ್ತು. ಮತ್ತೆ ಈ ತಿಂಗಳು ಕೂಡ ಈ ದಿನ ನಾನು ದೇಹ, ಮನಸ್ಸು ಮತ್ತು ಆರೋಗ್ಯಗಳ ನಡುವಿನ ಸಂಬಂಧ ಈ ವಿಷಯವನ್ನ ಕುರಿತು ಓಶೋ ಅವರು ಏನು ಜ್ಞಾನವನ್ನ ನೀಡಿದ್ದಾರೆ ಆ ಸಂಬಂಧವಾಗಿ ಅನ್ನೋದನ್ನ ಈ ವೇದಿಕೆಯಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ. ಈಗ ನಾನು ಕಳೆದ ತಿಂಗಳು ನಗು ಮತ್ತೆ ಆರೋಗ್ಯ ಅನ್ನೋ ಏನ್ ಟಾಪಿಕ್ ಕೊಟ್ಟಿದ್ದೆ ಅದು, ಮತ್ತೆ ಈ ದಿನ ಕೊಡ್ತಿರುವಂತ ಟಾಪಿಕ್, ಈ ಎರಡು ಉಪನ್ಯಾಸಗಳು ಅವರ ಒಂದು ಪುಸ್ತಕ ಇದೆ. ಅದು ಯಾವ್ದು ಅಂತ ಹೇಳಿದ್ರೆ ಧ್ಯಾನದಿಂದ ಸ್ವಾಸ್ಥ್ಯ, ಔಷಧಿನಿಂದ ಉಪಶಮನ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ. ಆ ಪುಸ್ತಕದಿಂದ ತೆಕೊಂಡಂತ ಲೇಖನಗಳಾಗಿದೆ ಇದು. ಮತ್ತೆ ಈ ಪುಸ್ತಕ ಕುರಿತು ಸಂಕ್ಷಿಪ್ತವಾಗಿ ವಿವರಿಸೋದಾದ್ರೆ, ಈ ಪುಸ್ತಕ ಓಶೋ ಅವರ ಒಂದು ಉಪನ್ಯಾಸದ ಮಾಲಿಕೆ. ಅವರು ಕೊಟ್ಟಂತ ಉಪನ್ಯಾಸಗಳನ್ನ ಅವರ ಅನುಯಾಯಿಗಳು, ಶಿಷ್ಯರು ಏನ್ ಮಾಡಿದ್ದಾರೆ, ಸಂಗ್ರಹಿಸಿ ಅದು ಪುಸ್ತಕದ ರೂಪದಲ್ಲಿ ಪ್ರಕಟ ಮಾಡಿದ್ದಾರೆ. ಮತ್ತೆ ಆ ಪುಸ್ತಕ ಮೂಲತಃ ಇಂಗ್ಲಿಷ್ ಅಲ್ಲಿ ಇದ್ದಂಥದ್ದು, ಅದನ್ನ ಕನ್ನಡಕ್ಕೆ ಅನುವಾದ ಮಾಡಲಾಗಿದೆ. ಅದು ಸ್ವಪ್ರಕಾಶ ಅಂತ ಹೇಳ್ಬಿಟ್ಟು, ಅವರು ಸ್ವತಃ ಅವರ ಹೆಸರನ್ನ ಏನು ಹೇಳ್ಕೊಂಡಿಲ್ಲ ಅಂತ ನನಗೆ ಅನ್ಸುತ್ತೆ. ಒಂದು ಕಾವ್ಯನಾಮದ ರೂಪದಲ್ಲಿ ಅವರು ಆ ಹೆಸರನ್ನ ಇಟ್ಬಿಟ್ಟು ಈ ಪುಸ್ತಕವನ್ನ ಅನುವಾದ ಮಾಡಿದ್ದಾರೆ ಮಾಸ್ಟರ್ಸ್. ಈ ಪುಸ್ತಕ ಈ ರೀತಿ ಇದೆ, ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಈ ಪುಸ್ತಕದಿಂದ ನಾನು ಇವತ್ತಿನ ಈ ಸ್ವಾಧ್ಯಾಯವನ್ನ ತೆಗೆದುಕೊಂಡಿದ್ದೀನಿ. ಈಗ ನಾನು ಓಶೋ ಅವರ ಈ ದೇಹ, ಮನಸ್ಸು ಮತ್ತು ಆರೋಗ್ಯಗಳ ಸಂಬಂಧ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ಪರಿಣಾಮಕಾರಿಯಾಗಿ ಪ್ರಭಾವಿಸ್ತಾ ಹೋಗ್ತವೆ ಅನ್ನೋದನ್ನ ಅವರು ತಮ್ಮ ಉಪನ್ಯಾಸದಲ್ಲಿ ಹೇಳ್ತಾ ಬಂದಿದ್ದಾರೆ. ಈಗ ಈ ಪುಸ್ತಕದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಉಪನ್ಯಾಸದಲ್ಲಿ ಅವರ ಶಿಷ್ಯ ಅಥವಾ ಅನುಯಾಯಿ ಫಸ್ಟ್ ಪ್ರಾರಂಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಓಶೋ ಅವರಿಗೆ. ಆ ಪ್ರಶ್ನೆಗೆ ಉತ್ತರ ಎಂಬಂತೆ ಓಶೋ ಏನ್ ಮಾಡ್ತಾರೆ, ಅವರ ಉಪನ್ಯಾಸವನ್ನ ಮುಂದುವರಿಸ್ತಾ ಹೋಗ್ತಾರೆ. ಸೊ ಅದೇ ರೀತಿಯಲ್ಲಿ ಇವತ್ತಿನ ನನ್ನ ಈ ಟಾಪಿಕ್ಗೆ ಅವರ ಶಿಷ್ಯ ಯಾವ ಪ್ರಶ್ನೆಯನ್ನ ಕೇಳ್ದ ಅನ್ನೋದನ್ನ ನಾನು ಮೊದಲು ಹೇಳ್ಬಿಡ್ತೀನಿ. ಸೊ ಅವರ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಅವ್ರು ಕೇಳ್ತಾರೆ, ಪ್ರಿಯ ಓಶೋ, ದೇಹ, ಮನಸ್ಸು ಮತ್ತು ಆರೋಗ್ಯದ ನಡುವಿನ ಸಂಬಂಧವನ್ನ ವಿವರಿಸುವಿರಾ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಓಶೋ ಈ ರೀತಿ ತಮ್ಮ ಜ್ಞಾನವನ್ನ ಅದ್ರ ಬಗ್ಗೆ ಹಂಚ್ಕೊಳ್ತಾರೆ. ಸೊ ಅವ್ರು ಹೇಳ್ತಾರೆ, ಮನುಷ್ಯನ ದೇಹಕ್ಕೆ ಬರುವ 70% ಕಾಯಿಲೆಗಳು ಮನಸ್ಸಿನಿಂದಲೇ ಬರುತ್ತೆ. ನಾವು ವ್ಯಕ್ತಿಯನ್ನ ಸಂಮೋಹನಕ್ಕೆ ಒಳಪಡಿಸಿದಂತ ಸಂದರ್ಭದಲ್ಲಿ ಯಾವುದೇ ಕಾಯಿಲೆ ದೇಹಕ್ಕೆ ಬರುವ ಮುಂಚೆನೆ ನಾವು ಅದನ್ನ ಪತ್ತೆ ಹಚ್ಚಬಹುದು ಅಂತ ಹೇಳ್ತಾರೆ. ಈಗ ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನ ನಾವು ಅಲೋಪತಿ ವೈದ್ಯ ಪದ್ಧತಿಯ ಇವಾಗೇನು ಬ್ಲಡ್ ಟೆಸ್ಟ್ಗಳು, ಪ್ಯಾಕೇಜ್ಗಳು ಅಂತೆಲ್ಲ ನಾವೇನ್ ಮಾಡಿಸ್ಕೊಳಕ್ ಹೋಗ್ತೀವಿ, ಟೆಸ್ಟ್ ಗಳನ್ನೆಲ್ಲ ಹೋಗ್ಬಿಟ್ಟ ಎಕ್ಸ್ರೇ ಒಳಗೊಂಡಂತೆ, ಸ್ಕ್ಯಾನಿಂಗ್ ಒಳಗೊಂಡಂತೆ ಎಲ್ಲಾ ಟೆಸ್ಟ್ ಗಳನ್ನೆಲ್ಲ ಮಾಡಿಸ್ಕೊಳ್ತೀವಲ್ಲ, ನಮ್ಗೆ ಏನು ಅನಾರೋಗ್ಯನೇ ಆಗಿರೋದಿಲ್ಲ, ಆದ್ರೂ ಕೂಡ ಯಾಕಪ್ಪ ಪ್ರಿಕಾಷನರಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಪ್ಯಾಕೇಜ್ ಬರ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ಟೆಸ್ಟ್ ಅನ್ನ ಮಾಡಿಸ್ಬಿಡ್ತೀವಿ. ಇಲ್ಲಿ ಓಶೋ ಹೇಳ್ತಾರೆ, ಯಾವುದೇ ವ್ಯಕ್ತಿ ಅಲೋಪತಿ ವೈದ್ಯ ಪದ್ಧತಿಯಲ್ಲಿ ಯಾವುದೇ ಟೆಸ್ಟ್ ಮಾಡಿಸ್ಕೊಳ್ತಾರೆ ಅಂತ ಇಟ್ಕೊಳ್ಳಿ, ಆ ಟೆಸ್ಟ್ ಅಲ್ಲಿ ಎಲ್ಲಾ ರಿಪೋರ್ಟ್ಗಳು ನೆಗೆಟಿವ್ ಆಗೇ ಬರುತ್ತೆ. ಆ ವ್ಯಕ್ತಿ ಪೂರ್ಣವಾಗಿ ಆರೋಗ್ಯವಾಗಿ ಇದ್ದಾನೆ ಅಂತ ಒಂದು ರಿಪೋರ್ಟ್ ಬರ್ತದೆ. ಅಂತ ವ್ಯಕ್ತಿಯನ್ನ ಕೂಡ ಸಂಮೋಹನಕ್ಕೆ ನಾವೇನಾದ್ರೂ ಒಳಪಡಿಸಿದ್ರೆ ಅವನ್ಗೆ ಮುಂದಿನ 3 ವಾರಗಳಲ್ಲಿ ಬರ್ಬೋದಂತ ಕಾಯಿಲೆಗಳನ್ನ ನಾವು ಪತ್ತೆ ಹಚ್ಚಬಹುದು. ಸೊ ಪತ್ತೆ ಹಚ್ಚಿದ್ರ ಜೊತೆಗೆ ನಾವು ಮುಂದಿನ 3 ವಾರದಲ್ಲಿ ಅವನ ದೇಹಕ್ಕೆ ಬರಬಹುದಾದ ಆ ಕಾಯಿಲೆಯಿಂದ ನಾವು ಸಂಮೋಹನದ ಮೂಲಕನೇ ತಡೆಗಟ್ಟಬಹುದು ಅಂತ ಓಶೋ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನಮ್ಗೆ ಕಾಯಿಲೆಗಳು ಯಾವ ಹಂತದಲ್ಲಿ ನಮ್ಮ ದೇಹಕ್ಕೆ ಪ್ರವೇಶಿಸುವ ಮುಂಚೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ,
ಒಂದು ಅದು ಬ್ರಹ್ಮಾಂಡದ ಸುಪ್ತ ಪ್ರಜ್ಞೆಯಲ್ಲಿರ್ತದೆ, ಆಮೇಲೆ ಅದು ಸಾಂಘಿಕ ಸುಪ್ತ ಪ್ರಜ್ಞೆಯಲ್ಲಿರ್ತದೆ, ಆಮೇಲೆ ವ್ಯಕ್ತಿಯ ಸುಪ್ತ ಪ್ರಜ್ಞೆಗೆ ಬರ್ತದೆ, ಆಮೇಲೆ ಈ ದೇಹಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಓಶೋ ಮಾಸ್ಟರ್ಸ್. ನನಗೆ ಇಲ್ಲಿ ಏನು ಓಶೋ ಹೇಳ್ತಿದ್ದಾರೆ, ಬ್ರಹ್ಮಾಂಡದ ಸುಪ್ತ ಪ್ರಜ್ಞೆ, ಸಾಂಘಿಕ ಸುಪ್ತ ಪ್ರಜ್ಞೆ ಮತ್ತೆ ವ್ಯಕ್ತಿಯ ಸುಪ್ತ ಪ್ರಜ್ಞೆ, ಇದನ್ನ ಸ್ವಲ್ಪ ವಿಸ್ತರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು. ಜೊತೆಗೆ ಇದ್ರಲ್ಲಿ ಸ್ವಲ್ಪ ನನಗೆ ಅನುಮಾನಗಳು ಕೂಡ ಉಳ್ಕೊಂಡಿದೆ. ಅದನ್ನ ನಂತರ ನನಗೆ ಏನು ರಂಗನಾಥ್ ಗುರುಗಳು ಪರಿಹರಿಸ್ತಾರೆ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ನಾನು ಅನ್ಕೊಂಡು ನಾನು ಗ್ರಹಿಸ್ಕೊಂಡಿರೋ ರೀತಿಯಲ್ಲಿ ಈಗ ನನ್ನ ಜ್ಞಾನ ಹಂಚಿಕೆಯನ್ನ ಮುಂದುವರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಮಾಸ್ಟರ್ಸ್ ಏನಂತ ಹೇಳಿದ್ರೆ, ಈ ಪ್ರಜ್ಞೆಯಲ್ಲಿ ಮೊದಲು ಬ್ರಹ್ಮಾಂಡದ ಸುಪ್ತ ಪ್ರಜ್ಞೆ ಅಂತ ಏನನ್ನ ಹೇಳ್ತಾ ಇದ್ದಾರೆ ಓಶೋ ಅಂತ ನಾನು ಅರ್ಥ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ದೇಹವು ಪಂಚಭೂತಗಳಿಂದ ನಿರ್ಮಾಣ ಆಗಿದೆ, ಮತ್ತೆ ನಮ್ಮ ಒಳಗು ಹೊರಗು ಬ್ರಹ್ಮಾಂಡವು ಪಂಚಭೂತಗಳಿದೆ, ಅದು ನಮ್ಗೆಲ್ಲ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಸೊ ಈ ನಮ್ಮ ಏನು ನಾವು ಆಡುವ ಮಾತು, ಮಾಡುವ ಕ್ರಿಯೆ, ಮತ್ತೆ ಮಾಡುವ ಆಲೋಚನೆಗಳೆಲ್ಲ ಕೂಡ ಈ ಬ್ರಹ್ಮಾಂಡದಲ್ಲಿ ರೆಕಾರ್ಡ್ ಆಗ್ತಿರ್ತದೆ. ಈಗ ಈ ವೇದಿಕೆಯಲ್ಲಿ ಹಿಂದಿನ ತರಗತಿಯಲ್ಲಿ ಗಾಯತ್ರಿ ಚಂದ್ರು ಮೇಡಮ್ ಅವರು ಒಂದು ವಿಷಯವನ್ನ ಹಂಚ್ಕೊಂಡಿದ್ರು. ಏನಂತ ಹೇಳಿದ್ರೆ, ಗೋಡೆಗಳಿಗೂ ಕಿವಿ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಗೋಡೆಗಳಿಗೂ ಕಿವಿ ಇದೆ ಅನ್ನೋ ಒಂದು ಟಾಪಿಕ್ ಅಲ್ಲಿ ಅವ್ರು ಹೇಳ್ತಾರೆ, ನಾವು ಮಾಡುವ ಆಲೋಚನೆ, ಮಾಡುವ ಕ್ರಿಯೆ ಎಲ್ಲವೂ ಕೂಡ ಹೇಗೆ ಪಂಚಭೂತಗಳಲ್ಲಿ ರೆಕಾರ್ಡ್ ಆಗ್ಬಿಟ್ಟು ಮತ್ತೆ ಅದು ಪ್ರತಿಫಲಿಸುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ನಮ್ಗೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಜ್ಞಾನವನ್ನ ಹಂಚ್ಕೊಂಡಿದ್ರು. ಅದೇ ಮೆಥಡ್ ಅಲ್ಲಿ ನಾವು ಮಾಡುವಂತ ಎಲ್ಲಾ ಕ್ರಿಯೆಗಳು ಆ ಬ್ರಹ್ಮಾಂಡದ ಸುಪ್ತ ಪ್ರಜ್ಞೆ ಒಳಗಡೆ ಇರುತ್ತೆ, ಮತ್ತೆ ಅದು ವಾಪಸ್ ನಮ್ಮ ಆರ ಹೇಗೆ ಸ್ಟ್ರೆಂಥನ್ ಆಗಿರ್ತದೆ ಮತ್ತೆ ವೀಕನ್ ಆಗಿರ್ತದೆ ಅಂತ ಅನ್ನೋದು ಡಿಪೆಂಡ್ ಆಗ್ಕೊಂಡು ಅದು ವಾಪಸ್ ಬರುತ್ತೆ, ಅದು ಹಾಗೆ ಕಾಯಿಲೆಗಳು ಬರುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಇದು ಬ್ರಹ್ಮಾಂಡ ಸುಪ್ತ ಪ್ರಜ್ಞೆ, ಅದ್ರ ಬಗ್ಗೆ ಓಶೋ ಹೇಳಿರೋದು. ನಂತರದ ಪ್ರಜ್ಞೆ ಅವ್ರು ಹೇಳುವಂತದ್ದು ಹೇಳೋದಂದ್ರೆ ಸಾಂಘಿಕ ಸುಪ್ತ ಪ್ರಜ್ಞೆ ಅಂತ ಹೇಳ್ತಾರೆ. ಈಗ ಸಾಂಘಿಕ ಅಂತ ಹೇಳುವಾಗ ಸಮೂಹ ಸಾಂಘಿಕ ಅಂತ ಹೇಳಿದ್ರೆ, ಈಗ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಜ್ಞೆಯಲ್ಲಿ ಕೇವಲ ಅವರು ಮಾಡುವಂತ ವೈಯಕ್ತಿಕ ಅನುಭವಗಳು ಅಷ್ಟೇ ಇರೋದಿಲ್ಲ, ಮಾನವ ಕುಲದ ಪುರಾತನ ಸಂಗ್ರಹಿತ ಸ್ಮೃತಿಗಳಿರ್ತದೆ. ಅವು ಏನಾಗ್ತದೆ ಅಂದ್ರೆ ಅನುಭವ, ಭಯ, ಆಸೆ, ಭಕ್ತಿ, ಸಂಸ್ಕಾರ, ಕಟ್ಟುಪಾಡುಗಳು ಮುಂತಾದ ರೂಪಗಳಲ್ಲಿ ಅವುಗಳು ನಮ್ಮಲ್ಲಿ ಪರಂಪರೆಯಲ್ಲಿ ಮತ್ತೆ ನಮ್ಮ ಒಳಗೆ ಹೊರಗಡೆ ಎಲ್ಲ ಉಳ್ಕೊಂಡಿರ್ತದೆ. ಇಂಥ ಪ್ರಜ್ಞೆ ಕೂಡ ನಮ್ಮ ದೇಹಾರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ನೋದನ್ನ ಓಶೋ ಹೇಳಿದ್ದಾರೆ ಅಂತ ನಾನಿಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದಿನ ಪ್ರಜ್ಞೆ ಅವರು ಹೇಳಿರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ವ್ಯಕ್ತಿಯ ಸುಪ್ತ ಪ್ರಜ್ಞೆ. ಈಗ ವ್ಯಕ್ತಿಯ ಸುಪ್ತ ಪ್ರಜ್ಞೆ ಬಗ್ಗೆ ಹೆಚ್ಚಿನ ವಿವರ ಬೇಕಾಗಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲಿ ನಮ್ಮ ಸುಪ್ತ ಪ್ರಜ್ಞೆಯ ಶಕ್ತಿ ಏನು, ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಅದನ್ನ ಹೇಗೆ ನಾವು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಹಿರಿಯ ಮಾಸ್ಟರ್ಸ್ ಗಳು ಹೇಳಿದ್ದಾರೆ. ರಂಗನಾಥ್ ಗುರುಗಳು ಯಾವಾಗ ಹೇಳ್ಬೇಕು ಅದೆಲ್ಲವನ್ನ ಹೇಳ್ತಾನೆ ಬಂದಿದ್ದಾರೆ. ಹಂಗಾಗಿ ನಾನು ವ್ಯಕ್ತಿಯ ಸುಪ್ತ ಪ್ರಜ್ಞೆಯ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ದೇನೆ ನಾನು ಮುಂದಿನದಕ್ಕೆ ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ, ನಮ್ಮ ವೈಯಕ್ತಿಕ ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ಹೆಚ್ಚು ಹೇಳ್ದೇನೆ ನಾನು ಮುಂದಿನ ಭಾಗಕ್ಕೆ ಹೋಗ್ತೀನಿ ಮಾಸ್ಟರ್ಸ್. ಸೊ ಈ ರೀತಿ ಎಲ್ಲ ಹಂತದಲ್ಲಿ ಬರುವಂತ ಈ ಕಾಯಿಲೆಗಳೇನಿದೆ, ಈ ಕಾಯಿಲೆಗಳನ್ನ ನಾವು ನಮ್ಮ ದೇಹಕ್ಕೆ ಬಂದು ದೇಹ ಬಾಧಿಸುವ ಮುಂಚೆನೆ ನಾವು ಅದನ್ನ ಪತ್ತೆ ಹಚ್ಚಿ ಅದು ನಮ್ಮ ದೇಹವನ್ನ ಬಾಧಿಸಿದ ರೀತಿಯಲ್ಲಿ ನಾವು ನೋಡ್ಕೋಬಹುದು ಅಂತ ಓಶೋ ಹೇಳ್ತಾರೆ. ಹಾಗಿದ್ರೆ ಯಾವ ರೀತಿ ನಾವು ಪತ್ತೆ ಹಚ್ಕೊಳ್ಳೋದು ಅಂತ ಹೇಳುವಾಗ ನಾನು ಮುಂಚೆನೆ ಪ್ರಸ್ತಾಪವನ್ನ ಮಾಡಿದೆ, ಸಂಮೋಹನದ ಮೂಲಕ ಅಂತ ಅವ್ರು ಹೇಳ್ತಾರೆ. ಅವರು 2 ಮೆಥಡ್ ಅನ್ನ ಹೇಳಿದ್ದಾರೆ ಓಶೋ ಅವರು. ಒಂದು ಸಂಮೋಹನದ ಮೂಲಕ, ಇನ್ನೊಂದು ಕಿರ್ಲಿಯಾನ್ ಛಾಯಾಗ್ರಹಣ. ಈಗಾಗ್ಲೇ ಮಹೋತ್ತರ್ ಫೌಂಡೇಶನ್ ಅಲ್ಲಿ ಕೂಡ ಅದ್ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಅವರ ಸ್ಕ್ಯಾನಿಂಗ್ ಅಥವಾ ಆರ ಸ್ಕ್ಯಾನಿಂಗ್ ಅಂತ ಮಾಡ್ತಿದ್ದಾರೆ. ಇಲ್ಲಿ ಕೂಡ ಓಶೋ ಅದನ್ನ ಹೇಳ್ತಾ ಹೋಗ್ತಾರೆ. ಈ ಸಂಮೋಹನದ ಮೂಲಕ ನಾವು ಒಂದು ದೇಹಕ್ಕೆ ಕಾಯಿಲೆ 3 ವಾರಗಳ ಅಂದ್ರೆ ನಮ್ ದೇಹಕ್ಕೆ ಪ್ರವೇಶಿಸುವ ಮುಂಚೆ 3 ವಾರಗಳ ಮುಂಚೆನೆ ನಾವು ಅವರ ಇದು ಸಂಮೋಹನ ಒಳಪಡಿಸಿದ್ರೆ ವ್ಯಕ್ತಿಯನ್ನ ಆ ಕಾಯಿಲೆಗಳನ್ನ ನಾವು ಪತ್ತೆ ಹಚ್ಕೋಬಹುದು ಅಂತ ಹೇಳ್ತೀವಿ. ಅದು 3 ವಾರಗಳ ಮುಂಚಿನ ಮಾತು. ಇನ್ನು ಕಿರ್ಲಿಯಾನ್ ಛಾಯಾಗ್ರಹದ ಮೂಲಕ ವ್ಯಕ್ತಿಗೆ ಕಾಯಿಲೆ ಬರುವ ಮುಂಚೆ 6 ತಿಂಗಳ ಮುಂಚೆನೆ ನಾವು ಪತ್ತೆ ಹಚ್ಕೋಬಹುದು ಕೂಡ ಅಂತ ಓಶೋ ಹೇಳ್ತಾರೆ. ಮತ್ತೆ ಓಶೋ ಈ ಕಿರ್ಲಿಯಾನ್ ಸ್ಕ್ಯಾನರ್ ಏನಿದೆ, ಅವರ ಸ್ಕ್ಯಾನಿಂಗ್ ಏನಿದೆ ಅದ್ರ ಬಗ್ಗೆ ಒಂದಷ್ಟು ವಿವರವನ್ನ ಕೊಡ್ತಾ ಹೋಗ್ತಾರೆ. ಸೊ ಈ ಕಿರ್ಲಿಯಾನ್ ಅನ್ನೋಂತ ಮೇಧಾವಿ ರಷ್ಯಾದವನು
ಈ ಮಿಷನ್ ಅನ್ನ ಕಂಡಿಡಿದ ನಂತರ ಅವನು ಮೊದಲು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ಸಂಶೋಧನೆಯನ್ನ ಮಾಡ್ಕೋತಾನೆ. ಈ ತರದ್ದೆಲ್ಲ ಮಾಡ್ಬೋದಾ, ನಾವು ಕಾಯಿಲೆಯನ್ನ ಮುಂಚಿತವಾಗಿ ಪತ್ತೆ ಹಚ್ಚಿ ದೇಹ ಬಾಧಿಸ್ದಂಗೆ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಆ ಮಿಷಿನ್ ಅನ್ನ ಫೈಂಡ್ ಔಟ್ ಮಾಡ್ಕೋತಾನೆ. ಫೈಂಡ್ ಔಟ್ ಮಾಡಾದ್ಮೇಲೆ ಅವನ್ ಏನ್ ಮಾಡ್ತಾನೆ, ಅದ್ರ ಪ್ರಯೋಗಕ್ಕೆ ಅವನು ಮೊದಲು ತಗೊಳ್ಳುವಂತದ್ದು ಒಂದು ಗುಲಾಬಿಯ ಮೊಗ್ಗನ್ನ ತಗೊಳ್ತಾನೆ. ಒಂದು ದಿನ ಅವನು ಗುಲಾಬಿಯ ಮೊಗ್ಗನ್ನ ಅವರ ಸ್ಕ್ಯಾನ್ ಮೂಲಕ ಸ್ಕ್ಯಾನ್ ಮಾಡ್ತಾನೆ, ಛಾಯಾಚಿತ್ರವನ್ನು ತೆಗಿತಾನೆ. ಆ ಛಾಯಾಚಿತ್ರದಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಆ ಮೊಗ್ಗು ನೆಕ್ಸ್ಟ್ ಡೇ ಅರಳಿದಾಗ ಹೇಗಿರ್ತದೋ ಹಾಗೆ ಚಿತ್ರ ಮೂಡಿ ಬಂದಿರ್ತದೆ, ಛಾಯಾಚಿತ್ರದಲ್ಲಿ ಕಾಣಿಸ್ತಾ ಇರ್ತದೆ. ಅವನು ಕಾಯ್ತಾನೆ, ನೆಕ್ಸ್ಟ್ ಡೇ ಆ ಮೊಗ್ಗು ಹೂವಾಗಿ ಅರಳಿದಾಗ ಅವನು ಹಿಂದಿನ ದಿನ ಏನ್ ಛಾಯಾಚಿತ್ರದಲ್ಲಿ ಅರಳಿದ ಹೂವಿನ ಚಿತ್ರ ಮೂಡಿ ಬಂದಿತ್ತೋ ಅದು ಯಥಾವತ್ತಾಗಿರ್ತದೆ. ಅಣುವಿನಷ್ಟು ಕೂಡ ಬದಲಾವಣೆ ಅಲ್ಲಿ ಆಗಿರೋದಿಲ್ಲ. ಆಗ ಅವನು ನಿರ್ಧಾರ ಮಾಡ್ತಾನೆ, ಇದು ಮನುಷ್ಯರ ಮೇಲೆ ಕೂಡ ಸಾಧ್ಯ. ಮನುಷ್ಯರ ಮೇಲೆ ಮಾಡಿ 6 ತಿಂಗಳ ಮುಂಚಿತವಾಗಿನೇ ಕೂಡ ನಾವು ರೋಗವನ್ನ ಪತ್ತೆ ಹಚ್ಚಿ ದೇಹ ಬಾಧಿಸ್ದಂಗೆ ನೋಡ್ಕೋಬಹುದು ಅಂತ ಹೇಳಿ ಅವನು ನಿರ್ಣಯಕ್ಕೆ ಬರ್ತಾನೆ. ಸೊ ಇದು ರಷ್ಯಾದ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಹುಟ್ಟು ಹಾಕ್ತು ಅಂತ ಹೇಳ್ಬಿಟ್ಟು ಓಶೋ ಹೇಳ್ತಾರೆ. ಮತ್ತೆ ಈ ರೀತಿ ನಾವೇನಾದ್ರೂ ಸಂಮೋಹನದ ಮೂಲಕ ಆಗ್ಲಿ ಅವರ ಸ್ಕ್ಯಾನಿಂಗ್ ಮೂಲಕ ಆಗ್ಲಿ ನಾವು ದೇಹ ಸ್ಥಿತಿಯನ್ನ ತಲುಪಿದ್ರೆ, ಅಟ್ಲೀಸ್ಟ್ ನಾವಾದ್ರೂ ಈ ತರ ಬಾಧೆ ಪಟ್ಕೊಂಡಿದ್ದೀವಿ, ನಾವು ಇನ್ಮೇಲೆ ಬಾಧೆ ಪಟ್ಕೊಳ್ದಂತೆ ಇರಕ್ಕಾಗುತ್ತೆ. ಜೊತೆಗೆ ನಮ್ಮ ಮಕ್ಕಳು ಈ ರೀತಿ ದೇಹ ಬಾಧೆಯಿಂದ ಹೊರಗಡೆ ಬಂದು ಅವರು ಸಂತೋಷದಿಂದ ಜೀವನ ಮಾಡೋಂಗೆ ಸಾಧ್ಯ ಆಗುತ್ತೆ. ಅದನ್ನ ನಾವು ಸಾಧ್ಯ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಈಗ ಮುಂದಿನ ಭಾಗದಲ್ಲಿ ಹೇಳ್ತಾರೆ ಅವರು ಏನಂತ ಹೇಳಿದ್ರೆ, ಈಗ ಈ ದೇಹ, ನಮ್ಮ ಮನಸ್ಸು ಕೇವಲ ಆರೋಗ್ಯವನ್ನಷ್ಟೇ ನಿರ್ಧಾರ ಮಾಡೋದಿಲ್ಲ. ಇಲ್ಲಿ ದೇಹ, ಮನಸ್ಸು ಮತ್ತೆ ಆರೋಗ್ಯ ಅಂತ ಹೇಳುವಾಗ ಆ ದೇಹದ ಆರೋಗ್ಯದ ಜೊತೆಗೆ ಆಯಸ್ಸನ್ನು ಕೂಡ, ದೇಹದ ಆಯಸ್ಸನ್ನು ಕೂಡ ಇದು ಬೆಸ್ತುಕೊಂಡಿರುತ್ತೆ. ಈ 3 ದೇಹ, ಮನಸ್ಸು ಮತ್ತೆ ಆರೋಗ್ಯ ಅಂತ ಹೇಳುವಾಗ ನಾವು ಅದು ಆಯಸ್ಸನ್ನು ಕೂಡ ಒಳಗೊಂಡಿರ್ತದೆ. ಅದಕ್ಕೆ ಅವರು ಮುಂದಿನ ಭಾಗದಲ್ಲಿ ಆ ದೇಹದ ಆರೋಗ್ಯದ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ಮನಸ್ಸು ದೇಹಾರೋಗ್ಯದ ಮೇಲೆ ಮಾತ್ರ ಪ್ರಭುತ್ವವನ್ನ ಹೊಂದಿಲ್ಲ, ಅದು ದೇಹದ ಆಯಸ್ಸನ್ನು ಸಹ ನಿರ್ಧಾರ ಮಾಡುತ್ತೆ. ಜಗತ್ತಿನಾದ್ಯಂತ ಬೇರೆ ಬೇರೆ ಪ್ರದೇಶಗಳಲ್ಲಿ ಮನುಷ್ಯರ ಜೀವಿತಾವಧಿಯನ್ನ ಗಮನಿಸಿದಾಗ ಕೆಲವು ಪ್ರದೇಶಗಳನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಪ್ರದೇಶಗಳಲ್ಲಿ ಮನುಷ್ಯನ ಸರಾಸರಿ ಆಯಸ್ಸನ್ನ 70ರಿಂದ 80 ವರ್ಷ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಆದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಅಲ್ಲಿಯ ಜನರು 130 ವರ್ಷ, 140, 150 ವರ್ಷ ಅವರು ಜೀವಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರು 150ನೇ ವಯಸ್ಸಿನಲ್ಲಿ ಕೂಡ ಯುವಕರಂತೆ ಗಟ್ಟಿಮುಟ್ಟಿಯಾಗಿ ಆರೋಗ್ಯದಿಂದ ಇರ್ತಾರೆ. ಇದರ ಹಿಂದಿರುವಂತ ರಹಸ್ಯವನ್ನ ಮನಃಶಾಸ್ತ್ರಜ್ಞರು ಕೂಡ ಈವರೆಗೆ ಪತ್ತೆ ಹಚ್ಚಲಿಕ್ಕೆ, ಭೇದಿಸ್ಲಿಕ್ಕೆ ಆಗಿಲ್ಲ. ಸೊ ಇದನ್ನ ನಾವು ಮಾನಸಿಕ ಕ್ರಿಯೆಯಾಗಿ ನೋಡ್ಬೇಕಾಗುತ್ತೆ. ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ದು ದೇಹ ಸಾಯ್ತಾ ಇರೋದು, ನಿಮ್ಮ ದೇಹ ಶಕ್ತಿ ಕುಂದುತ್ತಿರುವುದು ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಶತಮಾನಗಳಿಂದ ನಮ್ಮ ಮನಸ್ಸಿನಲ್ಲಿ ಅದನ್ನ ಫೀಡ್ ಮಾಡಲಾಗಿದೆ. ಏನಂತ ಫೀಡ್ ಮಾಡಿದ್ದಾರೆ, ನಿನ್ನ ಆಯಸ್ಸು 70 ವರ್ಷ ಅಥವಾ 80 ವರ್ಷ, ಅಷ್ಟಕ್ಕೆ ನೀನ್ ಎಲ್ಲವನ್ನ ಮಾಡಿ ಮುಗಿಸ್ಬೇಕು, ನೀನಷ್ಟರಲ್ಲಿ ಸತ್ತೋಗ್ತೀಯಾ ಅಂತ ಹೇಳ್ಬಿಟ್ಟು ನಮ್ಮ ಆಯಸ್ಸಿಗೆ ಒಂದು ಪರಿಮಿತಿಯನ್ನ ಹಾಕ್ಬಿಟ್ಟಿದ್ದಾರೆ. ಆದ್ರೆ ಈ ಶರೀರ ನಿಜವಾಗಿ 300ಕ್ಕೂ ಅಧಿಕ ವರ್ಷ ದೀರ್ಘಾಯಸ್ಸನ್ನು ಹೊಂದುವಂತ ಶಕ್ತಿ ಆ ದೇಹದ ಒಳಗಡೆ ಇದೆ. ಮತ್ತೆ ನಮ್ಮ ದೇಹ ಪ್ರತಿ 70 ವರ್ಷಕ್ಕೊಮ್ಮೆ ಪುನರ್ ಯೌವನವನ್ನ ಹೊಂದುತ್ತೆ. ಹೀಗಾಗಿ 70 ವರ್ಷಕ್ಕೆ ನಾನು ಸಾಯ್ತೇನೆ ಎಂಬಂತ ಪೂರ್ವ ಯೋಜಿತ ಕಾರ್ಯಕ್ರಮ ಏನಿದೆ, ನಮ್ಮ ಮನಸ್ಸಿನಿಂದ ಆ ಪೂರ್ವ ಯೋಜಿತ ಕಾರ್ಯಕ್ರಮವನ್ನ ನಾವು ಹೊರಹಾಕಿದ್ರೆ, ಅದರಿಂದ ಆಚೆ ಬಂದ್ರೆ ನಾವು ದೀರ್ಘಾಯುಷಿಗಳಾಗಿ ಬದುಕೋದಿಕ್ಕೆ, ಆರೋಗ್ಯದಿಂದ ಗಟ್ಟಿಮುಟ್ಟಿಯಾಗಿ ಬರೋದಿಕ್ಕೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈ ಪೂರ್ವ ಯೋಜಿತ ಅಂದ್ರೆ, ನಾನು 60-70 ವರ್ಷಕ್ಕೆ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಒಂದು ಪೂರ್ವಯೋಜಿತ ಕಾರ್ಯಕ್ರಮ ಏನಾಗಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಜೀವಕೋಶಗಳಲ್ಲಿ ಸ್ಥಿರವಾಗಿ ಬಿಟ್ಟಿದೆ. ಆ ಸ್ಥಿರವಾಗಿರುವಂತ ಆ ನಂಬಿಕೆಯನ್ನ, ಕಾರ್ಯಕ್ರಮವನ್ನು ನಾವು ಹೊರಹಾಕ್ಬೇಕಾಗಿರುತ್ತೆ.
ಸೊ ಇದನ್ನ ಭೇದಿಸಕ್ಕಾಗಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತ ಈ ಪೂರ್ವ ಯೋಜಿತ ಈ ಕಾರ್ಯಕ್ರಮವನ್ನ ಭೇದಿಸೋದಕ್ಕಾಗಿ ನಮ್ಮ ವಿಜ್ಞಾನಿಗಳು ತುಂಬಾ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶರೀರ ವಿಜ್ಞಾನವನ್ನ ಅಧ್ಯಯನ ಮಾಡಿ ಅಲ್ಲಿ ಅಣುಗಳನ್ನ ಒಡೆಯುವಂತ ಜೀವಕೋಶಗಳನ್ನ ಬಿಡಿಸಿ ಅದರಲ್ಲಿ ಬದಲಿಸುವಂತ ಕ್ರಮವನ್ನ ಮಾಡ್ಲಿಕ್ಕಂತ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಸಾಧ್ಯ ಆಗಿಲ್ಲ. ಅದಕ್ಕೆ ಓಶೋ ಹೇಳ್ತಾರೆ, ನೀವು ಏನಾದ್ರೂ ಈ ಪೂರ್ವ ಯೋಜಿತ ಕಾರ್ಯಕ್ರಮವನ್ನ ಬದಲಿಸ್ಬೇಕು ಅಂತ ಹೇಳಿದ್ರೆ ನೀವು ಶರೀರ ಶಾಸ್ತ್ರವನ್ನ ಅಧ್ಯಯನ ಮಾಡ್ಬೇಡಿ, ಮತ್ತೆ ಅದು ಜೀವಕೋಶಗಳ ಆಳಕ್ಕೆ ಇಳಿದು ನೀವು ಅಧ್ಯಯನವನ್ನ ಮಾಡ್ಬೇಡಿ. ಅದ್ರ ಬದಲು ನೀವು ಮನಃಶಾಸ್ತ್ರದ ಮೂಲಕ ಪ್ರಯೋಗವನ್ನ ಮಾಡಬಹುದು. ಹೀಗೆ ಮಾಡಿದ್ರೆ ಕೊನೆಗೆ ನಾವು ಅದರಲ್ಲಿ ಯಶಸ್ವಿ ಆಗ್ತೀವಿ. ಕೊನೆಗೆ ಮತ್ತೆ ಹೇಳ್ತಾರೆ ಇವರು, ಮತ್ತೆ ಈ ತರ ನಾವು ಮಾಡಿದ್ರೆ ಮತ್ತೆ ನಮ್ಮ ಮಕ್ಕಳು ಆರೋಗ್ಯ ಆಯುಷ್ಯನ ಹೊಂದಿ ಆನಂದದಿಂದ ಬದುಕೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದನ್ನ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಮಾಸ್ಟರ್ಸ್, ಈ ಭಾಗವನ್ನ ನನ್ಗೆ ಓದಿದಾಗ ರಂಗನಾಥ್ ಗುರುಗಳು ಈಗಾಗ್ಲೇ ಫಿಸಿಕಲ್ ಇಮ್ಮಾರ್ಟಲಿಟಿ ಅಂತ ಹೇಳೋ ಒಂದು ಟಾಪಿಕ್ ಅನ್ನ ಇಟ್ಕೊಂಡು ಅತ್ಯಂತ ಸುದೀರ್ಘವಾಗಿ ಸುಮಾರು 10ರಿಂದ 12 ಕ್ಲಾಸು ಅದಕ್ಕಿಂತ ಹೆಚ್ಚಿಂದಿರ್ಬೋದು ತುಂಬಾ ಇನ್ನು ಡೀಟೇಲ್ಡ್ ಆಗಿ ಹೇಳ್ತಾ ಬಂದಿದ್ದಾರೆ. ಸೊ ಈಗಾಗ್ಲೇ ಅದು ನಮ್ಮ ಮನಸ್ಸಲ್ಲಿದೆ, ಮತ್ತೆ ನಾವು ಸ್ವಲ್ಪ ಸ್ವಲ್ಪವಾಗಿ ಅದು ಅಳವಡಿಸ್ಕೊಳ್ತಾನೆ ಬರ್ತಿದೀವಿ ಕೂಡ. ಮತ್ತೆ ಓಶೋ ಕೂಡ ಆ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಈಗ ನಾವು ಮತ್ತಷ್ಟು ಅದನ್ನ ಮರುಮನನ ಮಾಡ್ಕೊಂಡು ಮತ್ತಷ್ಟು ನಾವು ಅದ್ರ ಆಳಕ್ಕೆ ಆ ಜ್ಞಾನವನ್ನ ತಕೊಂಡು ನಾವು ಅಳವಡಿಸ್ಕೊಂಡ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ನಾನು ಓಶೋ ಜ್ಞಾನದ ಮುಂದುವರೆದ ಭಾಗವನ್ನ ಹೇಳ್ತಾ ಹೋಗ್ತೀನಿ. ಈಗ ಓಶೋ ಹೇಳ್ತಾರೆ, ಮನಸ್ಸು ಈ ದೇಹದ ಮೇಲೆ ಅಪಾರವಾದ ಹಿಡಿತ ಇದೆ. ಮನಸ್ಸು ಶರೀರದ ಎಲ್ಲ ವ್ಯವಹಾರಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಆದ್ರೂ ದೇಹಕ್ಕೆ ಬರುವ 70% ಕಾಯಿಲೆಗಳು ಮಾತ್ರ ಮನಸ್ಸಿಗೆ ಸಂಬಂಧಿಸಿದೆ. ಉಳಿದಂತ 30% ಕಾಯಿಲೆಗಳ ಮೂಲ ಸ್ಥಾನ ಈ ದೇಹನೇ ಆಗಿದೆ. 100% ಮನಸ್ಸಿನಿಂದ ಬರ್ತಿಲ್ಲ, 70% ಮನಸ್ಸಿನಿಂದ ಬರ್ತಿದೆ. ಇನ್ನು 30% ಏನಾಗ್ತಿದೆ, ನಮ್ಮ ದೇಹನೇ ಅದನ್ನ ಉತ್ಪಾದನೆ ಮಾಡ್ಕೊಳ್ಳುತ್ತದೆ. ಈಗ ಅದನ್ನ ನಾವು ಸಂವಹನದ ಮೂಲಕನಾಗ್ಲಿ ಅವರ ಸ್ಕ್ಯಾನಿಂಗ್ ಮೂಲಕನಾಗ್ಲಿ ಕಂಡ್ಕೊಳ್ಳಿಕ್ ಆಗೋದಿಲ್ಲ. ಅದಕ್ಕೆ ಓಶೋ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಈಗ ನೀವೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರಿ ಅಜಾಗರೂಕತೆಯಿಂದ ಸ್ಲಿಪ್ ಆಗಿ ಬೀಳ್ತೀರಾ, ನಿಮ್ ಕಾಲ್ ಮುರಿದೋಗುತ್ತೆ, ನಿಮ್ಮ ದೇಹ ರೋಗದಿಂದ ಬಾಧೆಗೊಳಗಾಗುತ್ತೆ. ಇಂಥದ್ದು ಮನಸ್ಸಿನಿಂದ ಬಂದಿರೋದಿಲ್ಲ. ಜೊತೆಗೆ ಇದನ್ನ ಅವರ ಸ್ಕ್ಯಾನಿಂಗ್ ಇಂದಾಗ್ಲಿ ಸಂವಹನದಿಂದಾಗ್ಲಿ ಮುಂಚಿತವಾಗಿ ನಾವು ಗುರುತಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ನಾನ್ ಇದಕ್ಕೆ ಒಂದು ಆಡ್ ಅಪ್ ಮಾಡ್ದೆ ಏನಂತ ಹೇಳಿದ್ರೆ, ಈಗ ಬಾಯಿ ಚಪಲದಿಂದ ಬಾಯಿ ರುಚಿಯಿಂದನೂ ಕೂಡ ನಾವು ಚೆನ್ನಾಗಿ ಬೇಕಾದ ಬೇಡದಾಗೆಲ್ಲ ತಿನ್ಬಿಟ್ಟು ಹೊಟ್ಟೆ ಕೆಡ್ಸ್ಕೊತೀವಿ. ಆದ್ರಿಂದ ನಮ್ ದೇಹ ಅನಾರೋಗ್ಯಕ್ಕೊಳಗಾಗಿ ಬಾಧೆ ಪಡುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಕೂಡ ನಾವು ಅದನ್ನ ಸಂವಹನದ ಮೂಲಕ ಆಗ್ಲಿ ಅವರ ಸ್ಕ್ಯಾನಿಂಗ್ ಮೂಲಕ ಆಗ್ಲಿ ಮುಂಚಿತವಾಗಿ ಗುರುತಿಸ್ಕೊಳ್ಳಿಕ್ ಆಗೋದಿಲ್ಲ. ಇದು ಕೂಡ ನಾವು ದೇಹವೇ ಹುಟ್ಟಾಕೊಡುವಂತ 30% ಕಾಯಿಲೆಗೆ ಏನ್ ಹೇಳಿದ್ದಾರೆ ಓಶೋ ಇದ್ರೊಳಗಡೆ ಸೇರ್ಪಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನ್ ಅನ್ಕೊಂಡಿದ್ದೀನಿ ಮಾಸ್ಟರ್ಸ್. ಸೊ ಇದು ಈ ರೀತಿ ಬಾಧೆ ಪಡ್ತಿದೆ. ಈಗ ಓಶೋ ಇಷ್ಟು ಹೇಳಾದ್ಮೇಲೆ ಅವರು ಇನ್ನೊಂದು ನಮ್ಮ ದೇಹ ಏನು ಬಾಧೆ ಪಡ್ತಿದೆ ರೋಗಗಳಿಂದ, ಅದು ಇನ್ನೊಂದು ಮಗ್ಗಲಿಂದ ಹೇಗೆ ನಮ್ಮ ದೇಹ ಬಾಧೆ ಪಡುತ್ತೆ, ರೋಗಕ್ಕೆ ಒಳಗಾಗುತ್ತೆ ಅಂತ ಅನ್ನೋದನ್ನ ಇನ್ನೊಂದು ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನೊಂದು ಜ್ಞಾನವನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾರೆ. ಏನಂತ ಹೇಳಿದ್ರೆ, ಈಗ ಒಂದು ನಮ್ಮಲ್ಲಿ ಈಗ ನಮ್ಮ ಸಮಾಜ ಏನಿದೆ, ಭಾರತೀಯ ಸಮಾಜ, ಅದ್ರ ರೀತಿ ನೀತಿಗಳು ಬೇರೆ ಇರ್ತದೆ. ಪಾಶ್ಚಾತ್ಯರ ಸಮಾಜ ಮತ್ತೆ ಅಲ್ಲಿಯ ಜೀವನ ಶೈಲಿಗಳು ಬೇರೆ ಬೇರೆ ಇರ್ತದೆ. ಆ ಜೀವನ ಶೈಲಿ, ಜೀವನ ವಿಧಾನ, ಸಾಮಾಜಿಕ ವ್ಯವಸ್ಥೆ ಈ ಮೂಲಕ ನಮ್ಮ ದೇಹ ಕಾಯಿಲೆಗಳು ಹೇಗೆ ಬಾಧೆಗೊಳಗಾಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಓಶೋ ಹೇಳ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ಸಾಮಾಜಿಕ ಪರಿಧಿಗೊಳಪಟ್ಟ ಮನಸ್ಸುಗಳು ಅಂತ ಹೇಳಿದ್ರೆ, ಸಾಮಾಜಿಕ ಪರಿಧಿಗೊಳಪಟ್ಟ ಮನಸ್ಸುಗಳು ಅಂತ ಹೇಳಿದ್ರೆ, ಈಗ ನಾವು ಒಂದು ಸಮಾಜ, ಒಂದು ಹಳ್ಳಿಯ ವ್ಯವಸ್ಥೆ ಒಳಗಡೆ ನಾವು ಚಿಕ್ಕವರಿಂದ ಬೆಳೆದಂತ ಸಂದರ್ಭದಲ್ಲಿ ನಮ್ಗೆ ಕಾಡಲ್ಲಿ ಒಂದೇ ಸಿಂಗಲ್ ಮನೆಯ ಒಳಗಡೆ ಬದುಕೋದಿಕ್ ನಮ್ಗೆ ಆಗೋದಿಲ್ಲ. ಒಂದು ಭಯ ಆಗುತ್ತದೆ, ನಮ್ಗೆ ಅನ್ಕಂಫರ್ಟ್ ಫೀಲ್ ಆಗ್ತದೆ. ಅದೇ ಮೊದ್ಲಿಂದ ಇಂಡಿಪೆಂಡೆಂಟ್ ಆಗಿ ಈಗ ಕೇರಳದವರೆಲ್ಲ ಅಥವಾ ಮಲೆನಾಡಿನವರೆಲ್ಲ ಕಾಡಿನ ಮಧ್ಯೆ ಒಂದೊಂದೇ ಮನೇಲಿ ಇರ್ತಾರೆ. ಅವ್ರಿಗೆ ಅದು ತುಂಬಾ ಕಂಫರ್ಟ್ ಅಂತ ಫೀಲ್ ಆಗ್ತದೆ. ಅವ್ರಿಗೆ ಹಳ್ಳಿಯಲ್ಲಿ ಬಂದು ಅಥವಾ ಈ ಸಮೂಹದ ನಡುವೆ ವಾಸ ಮಾಡೋದು ಅವ್ರಿಗೆ ಕಂಫರ್ಟ್ ಫೀಲ್ ಆಗೋದಿಲ್ಲ. ಆದ್ರೆ ನಮ್ಗೆ ಸಮೂಹದಲ್ಲಿ ಬದುಕಿರುವಂತವ್ರಿಗೆ, ಜೀವಿಸುವಂತವ್ರಿಗೆ ಏನಾಗ್ತದೆ, ಆತರ ಲೋನ್ಲಿ ಆಗಿ ಬದುಕೋದು ಕಂಫರ್ಟ್ ಆಗಿರೋದಿಲ್ಲ. ಇದನ್ನ ಅವರು ಹೇಳ್ತಾ ಇದ್ದಾರೆ ಓಶೋ. ಏನಂತ ಹೇಳಿದ್ರೆ, ಒಂದು ಸಮಾಜದೊಳಗಡೆ ಪರಿಧಿಗೊಳಪಟ್ಟಂತ ಮನಸ್ಸುಗಳು, ಅಂದ್ರೆ ಸಮಾಜದಲ್ಲಿ ಬೆಳೆದಿರುವಂತ ನಮ್ಮಂತ ಮನಸ್ಸುಗಳು, ಡಿಪೆಂಡ್ ಆಗಿರುವಂತ ಮನಸ್ಸುಗಳು, ಮತ್ತೆ ವೈಯಕ್ತಿಕ ಅಸ್ತಿತ್ವವನ್ನ ಉಳ್ಳಂತ ಮನಸ್ಸುಗಳು ದೇಹ ಆರೋಗ್ಯದ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮವನ್ನ ಬೀರ್ತದೆ.
ಸೊ ಇತ್ತೀಚೆಗೆ ಒಂದು ವೈದ್ಯಕೀಯ ವಿಜ್ಞಾನ ಒಂದು ಹೊಸ ವಿಷಯವನ್ನ ಕಂಡುಕೊಂಡಿದೆ ಅಂತ ಹೇಳ್ಬಿಟ್ಟು ಓಶೋ ಅವ್ರನ್ನ ಮುಂದುವರಿಸ್ತಾರೆ. ಪ್ರತಿ ದೇಶ, ಪ್ರತಿ ಸಮಾಜ, ಪ್ರತಿ ಧಾರ್ಮಿಕ ಪಂಗಡ ಕೂಡ ನಿರ್ದಿಷ್ಟ ಕಾಯಿಲೆಯ ಪರಿಧಿಗೆ ಒಳಪಟ್ಟ ಗುರಿ ಆಗ್ತಾ ಇದೆ. ಉದಾಹರಣೆಗೆ ಪೂರ್ವ ಭಾಗದಲ್ಲಿರುವಂತ ಭಾರತದಂತಹ ಸಾಮಾಜಿಕ ಪ್ರಜ್ಞೆ ಅಸ್ತಿತ್ವವಿರುವ ದೇಶಗಳು, ಪೂರ್ವ ಭಾಗ ಅಂತ ಹೇಳಿದ್ರೆ ಈ ಕಡೆ ನಾವು ಈಗ ಅದನ್ನ ಪಾಶ್ಚಾತ್ಯ ಅಂತ ಕರಿತೀವಿ, ಇದನ್ನ ಪೌರಾತ್ಯ ಅಂತ ಕರಿತೀವಿ. ಅಂತಂದ್ರೆ ಭಾರತ, ಪಾಕಿಸ್ತಾನ, ನೇಪಾಳ, ಈಗ ಪೂರ್ವದಲ್ಲಿರುವಂತ ದೇಶಗಳು. ಈ ದೇಶಗಳು ಸಾಮಾಜಿಕ ಪ್ರಜ್ಞೆಯಲ್ಲಿ ಬದುಕ್ತಾ ಇರುವಂತ ದೇಶಗಳು. ಇಲ್ಲಿ ಪ್ಲೇಗ್, ಕಾಲರಾ ಇಂಥ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಕಂಡು ಬರ್ತದೆ. ಭಾರತದ ಹಳ್ಳಿಗಳಲ್ಲಿ ವ್ಯಕ್ತಿಯೊಬ್ಬನಿಗೆ ಪ್ರತ್ಯೇಕವಾದ ಅಸ್ತಿತ್ವ ಇರೋದಿಲ್ಲ. ಹಳ್ಳಿಯಲ್ಲಿ ಅವನು ಒಬ್ಬನಾಗಿ ಪರಿಗಣಿಸಲ್ಪಡ್ತಾನೆ. ಅಲ್ಲಿ ವ್ಯಕ್ತಿಗಿಂತ ಸಮಾಜ ಹೆಚ್ಚು ಮುಖ್ಯವಾಗಿ ಇರುತ್ತೆ. ಅದೇ ಐರೋಪ್ಯ ದೇಶಗಳಲ್ಲಿ ಹೆಚ್ಚು ಅಹಂಭಾವವುಳ್ಳ ವ್ಯಕ್ತಿಗಳಿರ್ತಾರೆ. ಸೊ ಅವರಲ್ಲಿ ವೈಯಕ್ತಿಕವಾದ ಅಸ್ತಿತ್ವ ತುಂಬಾ ಮುಖ್ಯವಾಗಿರ್ತದೆ. ಹೀಗಾಗಿ ಪಾಶ್ಚಾತ್ಯರಲ್ಲಿ ಕಾಡುವಂತ ಕಾಯಿಲೆಗಳು ಭಿನ್ನವಾಗಿರ್ತವೆ. ಅವರಿಗೆ ಹೆಚ್ಚು ಹೃದಯದ ತೊಂದರೆಗಳು, ಮಧುಮೇಹ, ರಕ್ತದೊತ್ತಡ, ಮಾನಸಿಕ ಅಸ್ವಸ್ಥತೆ ಇಂಥ ಅವ್ರ ಒಳಗಿಂದನೇ ಹುಟ್ಟುಕೊಳ್ಳುವಂತ ಒಂದು ದೈಹಿಕ ಅನಾರೋಗ್ಯ ಕಾಡುತ್ತೆ. ಸೊ ಈಗ ಈ ಸಾಮಾಜಿಕ ಅಸ್ತಿತ್ವ ಉಳ್ಳಂತ ಮನಸ್ಸುಗಳಲ್ಲಿ ಹೊರಗಿಂದ ಕಾಯಿಲೆಗಳು ಬರ್ತದೆ, ವೈಯಕ್ತಿಕ ಅಸ್ತಿತ್ವ ಉಳ್ಳ ಮನಸ್ಸುಗಳಲ್ಲಿ ಒಳಗಿನಿಂದನೇ ಕಾಯಿಲೆಗಳು ಹುಟ್ಟುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮಾಸ್ಟರ್ಸ್ ಓಶೋ ಅವರು. ಈ ಭಾಗವನ್ನ ನನಗೆ ಓದಿದಾಗ ನನಗೆ ಏನನ್ನಿಸ್ತು ಮಾಸ್ಟರ್ಸ್ ಅಂತ ಹೇಳಿದ್ರೆ, ಈ ಓಶೋ ಅವರು ಉಪನ್ಯಾಸ ನೀಡಿರುವಂತ ಈ ಭಾಗ ಏನಿದೆ ಅಂತಂದ್ರೆ ಸುಮಾರು 40ರಿಂದ 45 ವರ್ಷ ಹಿಂದಿನ ಮಾತು ಇದು. ಓಶೋ ಆಗಿನ ಸಮಾಜ ಮತ್ತೆ ಪರಿಸ್ಥಿತಿಯನ್ನ ಇಟ್ಕೊಂಡು ಈ ಉಪನ್ಯಾಸವನ್ನ ನೀಡಿದ್ರು. ಸೊ ಆಗಿನ ಕಾಲಕ್ಕೆ ಇದು ಸರಿಯಾಗಿ ಇತ್ತು. ಆದ್ರೆ ಈಗ ನಮ್ಮ ಸಾಮಾಜಿಕ ಸಂರಚನೆ ಪೂರ್ಣವಾಗಿ ಬದಲಾಗಿದೆ. ನಾವು ಪಾಶ್ಚಾತ್ಯೀಕರಣಗೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಗ್ಲೋಬಲೈಸೇಷನ್ ಆಗಿದೆ. ಸೊ ಮತ್ತೆ ಏನಾಗಿದೆ ಅಂದ್ರೆ ನಗರೀಕರಣ ಆಗಿದೆ. ನಾವು ಯಾವಾಗ ಜಾಗತಿಕ ಮಟ್ಟಕ್ಕೆ, ಗ್ಲೋಬಲೈಸೇಷನ್ ಮಟ್ಟಕ್ಕೆ ತೆರ್ಕೊಂಡು ನಾವು ಭಾರತೀಯರು ಅಥವಾ ಪೂರ್ವದ ದೇಶಗಳು ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಪಾಶ್ಚಾತ್ಯರ ಜೀವನ ವಿಧಾನ ಮತ್ತೆ ಅವರ ಅಹಂಭಾವ ಉಳ್ಳಂತ ವೈಯಕ್ತಿಕ ಅಸ್ತಿತ್ವವನ್ನ ನಾವು ಅಳವಡಿಸ್ಕೊಳ್ಳೋದಕ್ಕೆ ನಾವು ಶುರು ಮಾಡಿದ್ವಿ. ನಮ್ಗೆ ಸಮಾಜ ಮುಖ್ಯ ಆಗಿಲ್ಲ, ನೆರೆಹೊರೆಯವರು ಮುಖ್ಯ ಆಗಿಲ್ಲ, ಸಹಬಾಳ್ವೆನೂ ಮುಖ್ಯ ಆಗಿಲ್ಲ. ಪ್ರತಿಯೊಬ್ಬರಿಗೂ ಅವರ ಸುಖ, ಅವರ ಸಂತೋಷ, ಅವರ ಪ್ರತಿಷ್ಠೆ ಮುಖ್ಯ ಆಗಿದೆ. ಸೊ ಇಂಥ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಜನರಲ್ಲಿ ಆದಂತ ಈ ಬದಲಾವಣೆಯಿಂದ ಪಾಶ್ಚಾತ್ಯರು ಆವಾಗ ಏನ್ ಅನುಭವಿಸ್ತಿದ್ರು, ಮಧುಮೇಹ ಆಗಿರ್ಲಿ, BP ಇರ್ಲಿ, ಮಾನಸಿಕ ಅಸ್ವಸ್ಥತೆ ಇರ್ಲಿ, ಮತ್ತೆ ಈ ಎಲ್ಲ ಸಮಸ್ಯೆಗಳು ಪಾಶ್ಚಾತ್ಯರಲ್ಲಿ ಮಾತ್ರ ಏನಿದೆ, ಪೌರಾತ್ಯರು ಇಲ್ಲ ಅಂತ ಓಶೋ ಹೇಳಿದ್ರು, ಆ ಎಲ್ಲಾ ಸಮಸ್ಯೆಗಳು ಕೂಡ ನಮ್ಮ ನಡುವೆ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಏನಂತ ಹೇಳಿದ್ರೆ ಈಗ ಮಧುಮೇಹದ ರಾಜಧಾನಿ ಭಾರತ ಆಗಿದೆ ಅಂತ ಹೇಳ್ಬಿಟ್ಟು, ಮತ್ತೆ ಇದು ಮಧುಮೇಹದಲ್ಲಿ 2ನೇ ಸ್ಥಾನದಲ್ಲಿದೆ, ಇನ್ನು 1ನೇ ಸ್ಥಾನಕ್ಕೆ ಬರುವಂತ ಸ್ಥಿತಿಗೆ ತಲುಪಿದೆ ಅಂತ ವಿಜ್ಞಾನದ ವರದಿಗಳೆಲ್ಲ ಹೇಳ್ತಾ ಇದ್ದೇನೆ. ಸೊ ಇದೆಲ್ಲಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಸಾಮಾಜಿಕ ಆ ಬಾಂಧವ್ಯಗಳ ಬೆಸುಗೆ ಬಿಟ್ಟೋಗಿದೆ. ಕುಟುಂಬದ ಬೆಸುಗೆ ಕೂಡ ನಮ್ಗೆ ಬಿಟ್ಟೋಗಿದೆ. ನಾವೆಲ್ಲವೂ ಕೂಡ ವೈಯಕ್ತಿಕ ಪ್ರತಿಷ್ಠೆಯಲ್ಲಿ, ವೈಯಕ್ತಿಕ ಅಸ್ತಿತ್ವದಲ್ಲಿ ಜೀವಿಸ್ಲಿಕ್ಕೆ ಶುರು ಮಾಡಿದೀವಿ. ಹಾಗಾಗಿ ಹೊರಗಿನಿಂದ ಬರುವ ಕಾಯಿಲೆಗಳಿಗೂ ನಮ್ಮನ್ನ ಹುಟ್ಕೋತಾ ಇದ್ದೀವಿ, ಒಳಗಿನಿಂದ ಹುಟ್ಟುವಂತ ಕಾಯಿಲೆಗಳು ಕೂಡ ನಮ್ಮನ್ನ ಬಾಧಿಸೋದಕ್ಕೆ ಶುರುವಾಗಿದೆ. ಇದನ್ನ ನಾನು ಓಶೋ ಅವರ ಜ್ಞಾನ ಹಂಚಿಕೊಂಡಾಗ ಇದು ನನ್ನ ತಿಳಿವಿಗೆ ಬಂದಂತ ಜ್ಞಾನ ಮಾಸ್ಟರ್ಸ್. ಈಗ ಮುಂದಿನ ಭಾಗದಲ್ಲಿ ಓಶೋ ಹೇಳ್ತಾರೆ, ಈ ಸಮಾಜ ವ್ಯವಸ್ಥೆ ಸುಸ್ಥಿರವಾಗಿದ್ರು ಒಂದ್ ರೀತಿ ನಮ್ಗೆ ಕಾಯಿಲೆ ಬಾಧಿಸುತ್ತೆ. ಅಂದ್ರೆ ನಮ್ ಸಮಾಜ ಜೀವಿಯಾಗಿದ್ರು ಒಂದ್ ರೀತಿ ಕಾಯಿಲೆ, ಅಂದ್ರೆ ನಾನು ಹೇಳಿದ್ನಲ್ಲ ಸಾಂಕ್ರಾಮಿಕ ರೋಗಗಳ ಬರ್ತದೆ ಅಂತ ಹೇಳ್ಬಿಟ್ಟು. ಮತ್ತೆ ವೈಯಕ್ತಿಕ ಅಸ್ತಿತ್ವ ಉಳಿಸ್ಕೊಂಡಿದ್ದಂತ ಸಂದರ್ಭದಲ್ಲೂ ಕೂಡ ಇನ್ನೊಂದ್ ರೀತಿಯ ಕಾಯಿಲೆಗಳು. ಹಾಗಿದ್ರೆ ಹೇಗ್ ಬದುಕೋದು ನಾವು? ಯಾವ ರೀತಿ ಇದ್ರೂ ಕಾಯಿಲೆ ಬರ್ತದಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಹಾಗಾದ್ರೆ ಈ ಎರಡೂ ವ್ಯವಸ್ಥೆಯಿಂದಲೂ ದೇಹ ಬಾಧೆಗೆ ಒಳಗಾಗಬಾರ್ದು ಅಂತ ಹೇಳಿದ್ರೆ ಹೇಗಿರ್ಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಹೇಳ್ತಾರೆ, ದೇಹಕ್ಕೆ ಯಾವುದೇ ನಂಬಿಕೆಗಳಿಲ್ಲ. ಈ ದೇಹಕ್ಕೆ ನಂಬಿಕೆಗಳಿರುವುದೆಲ್ಲ ನಮ್ಮ ಮನಸ್ಸಿಗೆ. ಈ ಮನಸ್ಸು ದೇಹದ ಮೇಲೆ ಅಪರಿಮಿತವಾದ ಹತೋಟಿಯನ್ನ ಹೊಂದಿದೆ. ಹೀಗಾಗಿ ನಿಮ್ಮ ಮನಸ್ಸೇ ನಿಮ್ಮ ಆರೋಗ್ಯ, ಹಾಗಾಗಿ ನಿಮ್ಮ ಮನಸ್ಸೇ ನಿಮ್ಮ ಕಾಯಿಲೆನೂ ಆಗಿದೆ. ನೀವು ಸಾಮಾಜಿಕವಾಗಿದ್ದರೆ ಒಂದು ರೀತಿಯ ಕಾಯಿಲೆ, ನೀವು ವೈಯಕ್ತಿಕವಾಗಿದ್ದರೆ ಮತ್ತೊಂದು ರೀತಿಯ ಕಾಯಿಲೆ. ಆದ್ರಿಂದ
ನೀವು ಎಲ್ಲಾ ತರದ ಮನಸ್ಸನ್ನ ಬಿಡ್ಬೇಕು. ಸಾಮಾಜಿಕವಾದ ಒಂದು ಕಂಫರ್ಟ್ ಝೋನ್ ಅಲ್ಲಿ ನಾವೇನು ಮನಸ್ಸನ್ನ ಇಟ್ಕೊಂಡಿರ್ತೀವಿ, ಆ ಕಂಫರ್ಟ್ ಝೋನ್ ಅನ್ನ ಬಿಡ್ಬೇಕು ಕೂಡ ನಾವು. ಮತ್ತೆ ನಾವು ವೈಯಕ್ತಿಕ ಪ್ರತಿಷ್ಠೆಯನ್ನ ಒಳಗನೆ ಇಟ್ಕೊಂಡಿರ್ತೀವಲ್ಲ, ನಾವು ದೊಡ್ಡವರು ಅಂತನೋ, ನಾವು ಬೇರೆ ಅಂತನೋ, ಮತ್ತೆ ಇನ್ನೇನೇನೇನೋ ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿರ್ತಲ್ಲ, ಆ ತರ ಪ್ರತಿಷ್ಠೆಯನ್ನು ಕೂಡ ನಾವು ಬಿಡ್ಬೇಕಾಗುತ್ತದೆ. ಸೊ ಅದು ಸಾಮಾಜಿಕವಾಗಿರ್ಲಿ, ವೈಯಕ್ತಿಕವಾಗಿರ್ಲಿ, ಅದು ಪಂಗಡದಿರ್ಲಿ. ಅಂದ್ರೆ ನಾನು ಈ ತರ ಜಾತಿಯವನು, ನಾನು ಈ ತರ ಜಾತಿ ಹುಟ್ಟಿರೋದ್ರಿಂದ ನಾನು ಸುಪ್ರೀಂ ಅನ್ನೋ ತರ ಒಂದು ಮೈಂಡ್ ಸೆಟ್ ನಮ್ಗೆ ಇರ್ತದಲ್ಲ, ಆ ತರ ಪಂಗಡ ಇರ್ಲಿ, ಸಂಸ್ಕೃತಿ ಇರ್ಲಿ. ಒಂದು ಸಂಸ್ಕೃತಿ ಒಳಗೆ ಈ ತರ ಕಲ್ಚರ್ ನಲ್ಲಿ ಇರೋದ್ರಿಂದ ನಾನು ಗ್ರೇಟ್ ಅಂತ ನಾವ್ ಅನ್ಕೊಳ್ತೀವಲ್ಲ, ಆ ತರ ಒಂದು ಕಲ್ಚರ್ ಇರುವಂತ ಆ ಮನಸ್ಥಿತಿ, ಗ್ರೇಟ್ನೆಸ್ ಮನಸ್ಥಿತಿ ಇರ್ಲಿ. ಕೊನೆಗೆ ಸ್ವಂತಿಕೆ ಇರ್ಲಿ, ನನ್ನ ಒಂದು ಐಡೆಂಟಿಟಿ ಬಗ್ಗೆ ನಮ್ಗೆ ಒಂದು ಹೆಮ್ಮೆ, ಅಥವಾ ಐಡೆಂಟಿಟಿ ಒಳಗೇನೆ ನಾವು ಬರ್ತೀವಲ್ಲ, ಆ ಐಡೆಂಟಿಟಿಯ ಮನಸ್ಥಿತಿ ಇರ್ಲಿ. ಈ ತರ ಎಲ್ಲ ಮನಸ್ಥಿತಿಗಳಿಂದ ನಾವು ಆಚೆ ಬಂದಾಗ ಮಾತ್ರ ನಾವು ವಿಶ್ವವ್ಯಾಪಿ ಆಗ್ತೀವಿ. ಆಗ ಈ ನಮ್ಮ ರೋಗಗಳು ಮನಸ್ಸಿನ ಮೂಲಕ, ದೇಹದ ಮೂಲಕ ಬಾಧೆ ಇಲ್ಲದೇನೆ ನಾವು ಆರೋಗ್ಯದಿಂದ ಬದುಕಬಹುದು ಅನ್ನೋದು ಓಶೋ ಅಭಿಪ್ರಾಯ. ಮತ್ತೆ ಅವ್ರು ಹೇಳ್ತಾರೆ, ಯಾವುದೇ ಸಮಸ್ಯೆ ಇರ್ಲಿ, ಆ ಸಮಸ್ಯೆಗೆ ಎರಡು ತುದಿಗಳಿರ್ತದೆ. ಅದನ್ನ ದೇಹದಿಂದಲಾಗ್ಲಿ ಮನಸ್ಸಿನಿಂದಲಾಗ್ಲಿ ಪರಿಹರಿಸ್ಕೋಬಹುದು. ಶರೀರ ಶಾಸ್ತ್ರಜ್ಞರು ಹೇಳ್ತಾರೆ, ಎಲ್ಲಾ ಚಿಕಿತ್ಸೆಯನ್ನ ದೇಹದ ಮೂಲಕ ಮಾಡಿ ಪರಿಹರಿಸ್ಬೇಕು ಅಂತ ಹೇಳಿ. ಆದ್ರೆ ಅವರು ಅರ್ಧಾಂಶ ಸತ್ಯವನ್ನ ಮಾತ್ರ ಹೇಳಿರ್ತಾರೆ. ಇನ್ನು ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಇಲ್ಲ, ಎಲ್ಲಾ ಕಾಯಿಲೆ ಸಮಸ್ಯೆ, ದೇಹದ ಕಾಯಿಲೆಯನ್ನು ನಾವು ಮನಸ್ಸಿನ ಮೂಲಕ ಪರಿಹರಿಸ್ಬೋದು ಅಂತ ಹೇಳ್ಬಿಟ್ಟು. ಅದು ಕೂಡ ಅರ್ಧಾಂಶ ಸತ್ಯ ಆಗಿರ್ತದೆ. ಹಾಗಾಗಿ ನನ್ನ ಪ್ರಕಾರ ಪ್ರತಿ ಸಮಸ್ಯೆಯನ್ನು ಎರಡೂ ಕಡೆಯಿಂದ ಬಗೆಹರಿಸ್ಬೇಕು, ಪರಿಹರಿಸ್ಬೇಕು ಅಂತ ಓಶೋ ಹೇಳ್ತಾರೆ. ಮೊದಲು ಏನಾಗ್ತದೆ ಅಂದ್ರೆ ದೇಹದ ಮೇಲೆ ಆರಂಭಿಸ್ಬೇಕು ಯಾವುದೇನಾದ್ರೂ ಕೂಡ. ಏಕೆ ಅಂತಂದ್ರೆ ದೇಹ ಮನಸ್ಸಿನ ಹೆಬ್ಬಾಗಲಾಗಿರ್ತದೆ. ಮೊದಲು ದೇಹವನ್ನ ಅದರಲ್ಲಿರುವ ಎಲ್ಲಾ ರೀತಿಯ ಕಟ್ಟುಪಾಡುಗಳಿಂದ ಮುಕ್ತಗೊಳಿಸ್ಬೇಕು. ನಮ್ಮ ಎಲ್ಲಾ ಸಮಸ್ಯೆಗಳು ಸೈಕೋಸೊಮಾಟಿಕ್. ಏಕೆಂದ್ರೆ ದೇಹ ಮತ್ತು ಮನಸ್ಸು ಎರಡು ಭಿನ್ನ ಅಲ್ಲ. ಮನಸ್ಸು ದೇಹದ ಒಳಭಾಗ, ದೇಹ ಮನಸ್ಸಿನ ಹೊರಭಾಗ. ಆದ್ದರಿಂದ ದೇಹದಿಂದ ಆರಂಭವಾಗುವ ಸಮಸ್ಯೆಗಳು ಮನಸ್ಸಿನವರೆಗೂ ಹರಡ್ತವೆ. ಮನಸ್ಸಿನಿಂದ ಆರಂಭವಾಗುವ ಸಮಸ್ಯೆಗಳು ದೇಹದಲ್ಲಿ ರೋಗ ಲಕ್ಷಣವನ್ನ ಹುಟ್ಟಿ ಹಾಕ್ತವೆ. ಇವೆರಡರ ನಡುವೆ ಯಾವುದೇ ಭೇದವಿಲ್ಲ. ಯಾವುದೇ ಸಮಸ್ಯೆನ ದೇಹಕ್ಕೆ ಮಾತ್ರ, ಮನಸ್ಸಿಗೆ ಮಾತ್ರ ಅಂತ ಹೇಳಿ ನಾವು ಸೀಮಿತಗೊಳಿಸ್ಕೋಬಾರ್ದು. ಆದ್ದರಿಂದ ನಾವು ದೇಹವನ್ನ ಸರಿಯಾಗಿ ನಿರ್ವಹಿಸುವುದರೊಟ್ಟಿಗೆ ಮನಸ್ಸನ್ನ ಉತ್ತೇಜಿಸುತ್ತಾ ಅದನ್ನ ಎತ್ತರೆತ್ತರಕ್ಕೆ ಒಯ್ಯುವಂತೆ ನಾವು ಅದನ್ನ ಧ್ಯಾನವನ್ನ ತಿಳಿವನ್ನ ಕೊಡ್ತಾ ಹೋಗ್ಬೇಕು. ಮನಸ್ಸನ್ನ ಕುಗ್ಗಿಸುವಂತೆ ಎಲ್ಲ ಭಾರಗಳನ್ನ ನಾವು ಒಂದೊಂದಾಗಿ ಕಳಚಿ ಅದನ್ನ ತುಂಬಾ ಪ್ರಫುಲ್ಲವಾಗಿ ಆನಂದದ ಸ್ಥಿತಿಯಲ್ಲಿ, ನಾವು ಶಾಂತ ಸ್ಥಿತಿಯಲ್ಲಿ ಇಟ್ಕೋಬೇಕು. ಆಗ ದೇಹ ಮತ್ತೆ ಮನಸ್ಸುಗಳು ಎರಡೂ ಬಾಧೆ ಪಡೆದಾಗ ನಾವು ಆನಂದದ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಓಶೋ ಹೇಳ್ತಾರೆ ಮಾಸ್ಟರ್ಸ್. ಈಗ ಕೊನೆಯದಾಗಿ ನಾನು ಇದಿಷ್ಟು ಓಶೋ ಅವರು ಈ ಟಾಪಿಕ್ ಬಗ್ಗೆ ಕೊಟ್ಟಿರುವಂತ ಜ್ಞಾನ. ನಾನು ಈ ಎಲ್ಲವನ್ನ ಓದಾದ್ಮೇಲೆ, ತಿಳ್ಕೊಂಡಾದ್ಮೇಲೆ ನನಗೆ ಏನ್ ಅನಿಸ್ತು ಅಂತ ಹೇಳಿದ್ರೆ, ನಮ್ಗೆ ದೇಹನೂ ಮುಖ್ಯ, ಮನಸ್ಸು ಮುಖ್ಯ. ಎರಡನ್ನ ನಿರ್ವಹಣೆ ಮಾಡಿದ್ರೆ ಮಾತ್ರ ನಾವು ಸಂಪೂರ್ಣ ಆರೋಗ್ಯದ ಸ್ವಾಸ್ಥ್ಯ ಏನಂತ ಹೇಳ್ತೀವಿ, ಆ ಸ್ವಾಸ್ಥ್ಯ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಸೊ ನನಗೆ ಅನಿಸಿದ್ದೇನಂತ ಹೇಳಿದ್ರೆ, ಅದಕ್ಕೆ ರಂಗನಾಥ ಗುರುಗಳು ಜ್ಞಾನದ ಮೂಲಕ ನಮ್ಮ ಮನಸ್ಸನ್ನ ಆರೋಗ್ಯಯುತವಾಗಿ ಮಾಡೋದ್ರ ಜೊತೆಗೆ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಮೂಲಕ ನಾವು ಈ ನಮ್ಮ ಪಾರಂಪರಿಕ ಚಿಕಿತ್ಸಾ ವಿಧಾನಗಳು, ಜೀವನ ವಿಧಾನ ಎಲ್ಲ ಜ್ಞಾನವನ್ನು ಕೊಡ್ತಾ ಬಂದಿದ್ದಾರೆ. ಇದು ದೇಹವನ್ನ ಕೂಡ ಸ್ವಸ್ಥವಾಗಿ ಇಡ್ಲಿಕ್ಕೆ ಸಾಧ್ಯ ಆಗಿದೆ. ದೇಹ ಸ್ವಸ್ಥವಾಗಿದ್ರೆ ಮನಸ್ಸು ಸ್ವಸ್ಥವಾಗಿರುತ್ತೆ, ಮನಸ್ಸು ಸ್ವಸ್ಥವಾಗಿದ್ರೆ ಮತ್ತೆ ಆಧ್ಯಾತ್ಮಿಕ ಸಾಧನೆ ಸಾಧ್ಯ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಒಳಗೆ ಇದನ್ನೆಲ್ಲ ಒಂದುಗೂಡಿಸಿದ್ದಾರೆ. ಮತ್ತೆ ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ತಾ ಬಂದಿದ್ದೀವಿ. ಇದನ್ನೆಲ್ಲ ಎಲ್ಲವನ್ನ ಒಟ್ಟುಗೂಡಿಸಿ ನಮಗೆ ಪ್ರತಿದಿನ ಈ ಜ್ಞಾನವನ್ನ ಉಣಬಡಿಸುವಂತ ವೇದಿಕೆಯನ್ನ ಸೃಷ್ಟಿ ಮಾಡಿರುವಂತ ರಂಗನಾಥ್ ಗುರುಗಳಿಗೆ ಮತ್ತೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಪೂರಕ ಧನ್ಯವಾದಗಳು, ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ತಮ್ಮೆಲ್ಲರೂ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದನೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.